ನಯನ ಯುಗದಿಂ ಜಗವ ಪೊರೆದು ನಿಟಿಲಾಕ್ಷಿಗಿಂ ಲಯಬಡಿಸುವುದೇನು ಶಿವಯೋಗ ಲೀಲೆ. ಶಿವಯೋಗ ಲೀಲೆ. ಈ ಅದ್ಭುತವಾದ ಸೃಷ್ಟಿಯನ್ನ ಆ ಶಿವ ತನ್ನ ಎರಡೂ ಕಣ್ಗಳಿಂದ ನೋಡ್ತಾ ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾನೆ. ಆದರೆ ಅದೇ ಶಿವ ತನ್ನ ನಿಟಿಲ ಅಂದರೆ ಹಣೆಯ ಕಣ್ಣಿಂದ ಲಯ ಕಾರ್ಯದಲ್ಲೂ ನಿರತನಾಗಿದ್ದಾನೆ ಅಂತ. ಅಂದರೆ ಎರಡೂ ಥರ ಇದೆ ಅಂತ ಶಿವಯೋಗ ಲೀಲೆ ಅಂತ ಹೇಳ್ತಾರೆ. ಜಯಿಸಿ ಮದನನ ಬಳಿಕ ತನ್ನೊಡಲೊಳ್ ಉಮೆಯನನ್ವಯಿಸಿಕೊಂಡಿಹುದೇನು ಮಂಕುತಿಮ್ಮ. ಈ ಲಯದ ಕಾರ್ಯದಲ್ಲಿ ನಿರತನಾಗಿದ್ದಾಗ ಅವನು ಆ ಕಾಮನನ್ನೇ ಸಂಹಾರ ಮಾಡ್ತಾನೆ. ಅದೇ ತನ್ನ ಕಣ್ಣುಗಳಿಂದ ಪಾರ್ವತಿಯನ್ನು ಕೂಡ ರಂಜಿಸಿ ತನ್ನ ಸಂಗಾತಿಯನ್ನಾಗಿ ಮಾಡ್ಕೊಳ್ತಾನೆ. ಈ ಎರಡೂ ರೀತಿಯ ಭಾವನೆಗಳು ಶಿವನಲ್ಲಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಗುಂಡಪ್ಪನವ್ರು ಏನು ಹೇಳ್ತಾರೆ ಅಂತಂದರೆ, ಒಂದರ ಒಳಗೆ ಇದ್ದುಕೊಂಡು ಅದನ್ನೇ ಜಯಿಸಿ ಸಮನ್ವಯ ಕಂಡುಕೊಳ್ಳುವ ವಿಧಾನನ ಶಿವಯೋಗ ಲೀಲೆ ಅಂತ ಹೇಳ್ತಾರೆ. ಹಾಗೆ ನಮಗೇನು ಪಾಠ ಹೇಳ್ತಾರೆ ಅಂತಂದರೆ, ಎಲ್ಲರೂ ಸಂಸಾರದಲ್ಲೇ ಇದ್ದುಕೊಂಡು ಸಂಸಾರವನ್ನೇ ಗೆಲ್ಲಬೇಕು ಅನ್ನೋ ಒಂದು ಪಾಠನ ಎಲ್ಲರಿಗೂ ಸಾರ್ತಾರೆ. ಧನ್ಯವಾದಗಳು. ನಮಸ್ಕಾರಗಳು.